ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿಕೆ. ಕಾರ್ಯಕರ್ತರ ಉತ್ಸಾಹ ನೋಡಿ ತುಂಬಾ ಸಂತೋಷ ಆಗ್ತಿದೆ ಅಂತ ಗೀತಕ್ಕ ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಬಿಕೆ ಸಂಗಮೇಶ್ ನಮ್ಮ ಜೊತೆಗಿದ್ದಾರೆ, ಬೆಂಬಲ ಕೊಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಜನರು ನನ್ನನ್ನು ಉಳಿಸ್ಕೊಳ್ತಾರೆ ಅನ್ನುವಂತ ನಂಬಿಕೆ ಇದೆ. ನಮ್ಮ ತಂದೆ ನಡೆದ ದಾರಿಯಲ್ಲೇ ನಾವು ಕೂಡ ನಡೀತೀವಿ. ಪಂಚಾಯತ್ ಮಟ್ಟದಲ್ಲೂ ಕೂಡ ಪ್ರಚಾರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ ಅಂತ ಗೀತಾ ಶಿವರಾಜ್ಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ಕುಮಾರ್ ಅವರು ಕಣಕ್ಕಿಳಿದಿದ್ದಾರೆ, ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ರ್ಯಾಲಿ ಮೂಲಕ, ಸಭೆಗಳ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ಕುಮಾರ್ ಆಗಮಿಸಿದ್ದಾರೆ. ಅವರಿಗೆ ಬಂದಿದ್ದಾರೆ. ಅವರಿಗೆ ದಯಮಾಡಿ ಎಲ್ಲರೂ ಸಹಿತ ಶಿವಮೊಗ್ಗ ಒಂದು ಕಾರ್ಯಕರ್ತ ಸಭೆ ಇದೆ. ಅದಾದ್ಮೇಲೆ ಇದು ಬೈಂದೂರ್ಗೆ ಹೋಗ್ತಾ ಇದೆ. ಸೊ ಆಮೇಲೆ 24th ಇಂದ ಕಂಟಿನ್ಯೂಸ್ ಆಗಿ ಇರ್ತೀನಿ. ನಾನು ಶೂಟಿಂಗು ಇದೆ, ಅದು ನೋಡ್ಕೊ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ. ಅಲ್ಲಿ ಬಿ ಬಿದ್ದೆ ಇಲ್ಲಿಂದ ಇವಾಗಲೇ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಸಂಗಮೇಶ್ ಅವ್ರು ಕೂಡ ಜೊತೆಗಿದ್ದಾರೆ. ಆ್ಯಂಡ್ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು, ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜನರ ಉತ್ಸಾಹ ನೋಡಿದ್ರೆ ತುಂಬ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಇಲ್ಲ, ನಿರೀಕ್ಷೆ ಏನಿಲ್ಲ. ಯಾವಾಗಲೂ ನಾವು ಏನಕ್ಕೆ ನಿಂತರುವೆ, ಇವಾಗ ಎಲೆಕ್ಷನ್ಗೆ ನಿಲ್ಲಿ, ಬೇರೆ ಗೆಲ್ಲಬೇಕಂತಲೇ ನಿಲ್ತೀವಿ. ಸೊ ಅಷ್ಟಂತೂ ಗೊತ್ತಾಗುತ್ತೆ. ದಟ್ ನನಗೇನು ತೊಂದರೆ ಆಗಂಗೆ ಕಾಣ್ತಾ ಇಲ್ಲ. ಅದು ಯಾವುದೂ ಫೈಟ್ ಗೀಟ್ ನೋಡೋದಿಲ್ಲ. ನಮ್ಮ ಮಾತ್ರ ನಾವು ನೋಡ್ಕೊತೀವಿ. ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ಬೇರೆಯವ್ರದ್ದು ಬಂದು ನಮ್ಮ ತಂದೆ ಮಾಡಿದ ಸರ್ವಿಸ್ ಇಲ್ಲಿ ನನ್ನ ತಮ್ಮ ಮಾಡ್ತಾ ಇರೋದು, ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಜನರು ಗ್ಯಾರಂಟಿ ನನ್ನ ಇಲ್ಲಿ ಉಳಿಸ್ಕೊಳ್ತಾರೆ ಅಂತ. ಪಂಚಾಯತ್ ಲೆವೆಲ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರ ನಾನು ಯಾರಿಗೂ ಈ ಸರಿ ಕರೆದಿಲ್ಲ. ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಅವರಿಗೂ ತೊಂದರೆ ಆಗುತ್ತೆ, ಎಲ್ಲರೂ ಬ್ಯುಸಿ ಇದ್ದಾರೆ. ಬಟ್ ಅವ್ರು ಬರಬೇಕಂದ್ರೆ ಐ ಆಮ್ ವೆರಿ ಹ್ಯಾಪಿ. ಇದಾದ್ಮೇಲೆ ಇವತ್ತು ಕಾರ್ಯಕರ್ತರ ಸಭೆ ಇದೆ, ಆಮೇಲೆ ಮೂಕಾಂಬಿಕೆಗೆ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಸುಪುತ್ರಿ ಆಗಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್ ಆಗಮಿಸಿದ್ದಾರೆ. ಅವರಿಗೆ ಬಂದಿದ್ದಾರೆ. ಅವರಿಗೆ ದಯಮಾಡಿ ಎಲ್ಲರೂ ಸಹಿತ ಮತದಾನ ಮಾಡೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ